ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊಡೋ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಹಲವಾರು ಮೆಡಿಕಲ್ ಬಗ್ಗೆ ಪ್ಯಾಕ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ಯಾಕ್ಗಳು ನರ್ಸಿಂಗ್ ಓದೋರಿಗೆ ಮತ್ತು ಇನ್ನಿತರ ಮೆಡಿಕಲ್ ವಿಭಾಗದಲ್ಲಿ ಓದ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರ್ಜರಿ ಟೈಮ್ನಲ್ಲಿ ಬಳಸುವಂಥ ಬಟ್ಟೆ ಗ್ರೀನ್ ಅಥವಾ ಬ್ಲೂ ಕಲರ್ ಏನಕ್ಕೆ ಇರುತ್ತೆ, ಮತ್ತು ನೀರಿನಲ್ಲಿ ಡೆತ್ ಆದ ವ್ಯಕ್ತಿ ಬಾಡಿ ತೇಲುವುದು ಏನಕ್ಕೆ, ಮತ್ತು ಸೆಥೋಸ್ಕೋಪ್ ಕಂಡು ಹಿಡಿದಿದ್ದು ಹೇಗೆ, ಬ್ಲಡ್ ಗ್ರೂಪ್ ಕಂಡು ಹಿಡಿದಿದ್ದು ಹೇಗೆ, ಜ್ವರ ಬಂದಾಗ ಮೈ ಬಿಸಿ ಏನಕ್ಕಾಗತ್ತೆ, ಮತ್ತು ಅನಸ್ತೇಶಿಯಾ ಔಷಧಿಗಳನ್ನ ಕಂಡು ಹಿಡಿದಿದ್ದು ಹೇಗೆ, ಇವುಗಳನ್ನ ಎಲ್ಲವೂ ಕೂಡ ನೀವು ನೋಡಿರ್ತಾರ. ಬಟ್ ಇತರ ಹಿಂದಿನ ರಹಸ್ಯಗಳನ್ನ ಇನ್ನೂ ಕೂಡ ಯಾರು ತಿಳಿದುಕೊಂಡಿರಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಹಿಂದಿನ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಮೊದಲನೇ ಸಲ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಡಾಕ್ಟರ್ಸ್ಗಳು ಸರ್ಜರಿ ಟೈಮ್ನಲ್ಲಿ ಬಳಸುವಂಥ ಬಟ್ಟೆ ಗ್ರೀನ್ ಅಥವಾ ಬ್ಲೂ ಕಲರ್ ಏನಕ್ಕೆ ಇರುತ್ತೆ ಅಂದರೆ, ಆಪರೇಷನ್ ಥಿಯೇಟರ್ನಲ್ಲಿ ಸ್ಟ್ರಾಂಗ್ ಆದಂಥ ಲೈಟ್ಗಳಿರುತ್ತೆ. ಬ್ಲಡ್ ಕಲರ್ ಯಾವಾಗಲೂ ಕೂಡ ರೆಡ್ ಆಗಿರುತ್ತೆ. ಸುಮಾರು ಹೊತ್ತು ಡಾಕ್ಟರ್ಸ್ಗಳು ಈ ಥರ ಮಧ್ಯೆ ವರ್ಕ್ ಮಾಡೋದ್ರಿಂದ ಕಣ್ಣುಗಳು ದುರ್ಬಲವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ, ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ರೆಡ್ ಕಲರ್ ಆಪೋಸಿಟ್ ಆಗಿ ಗ್ರೀನ್ ಮತ್ತು ಬ್ಲೂ ಕಲರ್ನ ಚೂಸ್ ಮಾಡಲಾಗಿದೆ. ಮತ್ತು ಮೆದುಳು ಗ್ರೀನ್ ಮತ್ತು ಬ್ಲೂ ಕಲರ್ನ ನೋಡಿದ್ರೆ ಶಾಂತಿ, ಆತಂಕ, ನಿರ್ಧಾರದ ಶಕ್ತಿ ಹೆಚ್ಚುತ್ತದೆ ಎನ್ನಲಾಗುತ್ತೆ. ಈ ಉದ್ದೇಶವಾಗಿ ಈ ಎರಡು ಕಲರ್ಗಳನ್ನು ಚೂಸ್ ಮಾಡಲಾಗಿದೆ. ಸರ್ಜರಿ ಟೈಮ್ನಲ್ಲಿ ಈ ಎರಡು ಕಲರ್ಗಳು ಸೂಕ್ತವಾಗಿವೆ ಮತ್ತು ಈ ಎರಡು ಕಲರ್ಗಳಲ್ಲಿ ಧೂಳು, ಮಸಿ, ಕಲೆ ಸುಲಭವಾಗಿ ಕಾಣುತ್ತವೆ ಎನ್ನಲಾಗುತ್ತೆ. ಹಾಗಾಗಿ ರೋಗಿಯ ಸುರಕ್ಷತೆಗೆ ಈ ಎರಡು ಕಲರ್ಗಳು ಸೂಕ್ತವಾಗಿವೆ. ಸೊ ಹುಷಾರಿಲ್ಲಂತ ಡಾಕ್ಟರ್ ಹತ್ರ ಹೋದ್ರೆ ಮೊದಲಿಗೆ ಯೂಸ್ ಮಾಡೋದೇ ಸೆಥೋಸ್ಕೋಪ್. ಈ ಸೆಥೋಸ್ಕೋಪ್ ಹುಟ್ಟಿಕೊಂಡಿದ್ದು ಹೇಗೆ ಗೊತ್ತಾ? ಇದನ್ನು ಕಂಡು ಹಿಡಿಯೋಕ್ಕೂ ಮುಂಚೆ ಡಾಕ್ಟರ್ಸ್ಗಳು ಎದೆಯ ಭಾಗದಲ್ಲಿ ಕಿವಿ ಇಟ್ಟು ಉಸಿರಾಟದ ಮತ್ತು ಹಾರ್ಟ್ ಬೀಟ್ ಅನ್ನ ಕೇಳ್ತಿದ್ರು. ಆದರೆ ಒಂದು ಸಾರಿ ಫ್ರಾನ್ಸ್ ಡಾಕ್ಟರ್ ಆದಂತ ಗೇನ್ ಲೈನಾಕ್ ಹತ್ರ ಒಬ್ರು ಯಂಗ್ ಮಹಿಳೆ ಬರ್ತಾರೆ. ಆಗ ಹೃದಯದ ಧ್ವನಿ ಕೇಳೋಕೆ ನೇರವಾಗಿ ಕಿವಿ ಹಿಡಿದು ಅಸಹಕಾರಿ ಅನ್ಸುತ್ತೆ. ಆಗ ಒಂದು ಪೇಪರ್ ಅನ್ನು ರೋಲ್ ಮಾಡಿ ಎದೆ ಭಾಗದಲ್ಲಿ ಇಟ್ಟು ಕೇಳ್ತಾರೆ. ಆಗ ಮೊದಲನಿಗಿಂತ ಸ್ಪಷ್ಟವಾದಂತ ಶಬ್ದ ಕೇಳುತ್ತೆ. ಇದೇ ಮೊದಲನೇ ಹೆಜ್ಜೆ ಸೆಥೋಸ್ಕೋಪ್ ಹುಟ್ಟಿಕೊಳ್ಳಲು. ನಂತರವಾಗಿ ಮರದ ಟ್ಯೂಬ್ ಅನ್ನು ಮಾಡಿ ಈ ರೀತಿ ಸೆಥೋಸ್ಕೋಪ್ ಅನ್ನು ಕಂಡು ಹಿಡಿತಾರೆ. ನಂತರ ಅಪ್ಡೇಟ್ ಆಗ್ತಾ ಈ ರೀತಿ ಸೆಥೋಸ್ಕೋಪ್ ಹುಟ್ಟಿಕೊಳ್ಳುತ್ತೆ. ಈಗಿನ ಸೆಥೋಸ್ಕೋಪ್ ಅಲ್ಲಿ ಎರಡು ರೀತಿ ಶಬ್ದ ಕೇಳುತ್ತೆ. ಮುಂದ್ಗಡೆ ಜೋರಾದಂತ ಶಬ್ದ ಕೇಳುತ್ತೆ, ಹಿಂದ್ಗಡೆ ನಿಧಾನವಾದಂತ ಶಬ್ದ ಕೇಳುತ್ತೆ. ಸೊ ನೀರಿನಲ್ಲಿ ಡೆತ್ ಆದ ವ್ಯಕ್ತಿಯ ಬಾಡಿ ಮೊದಲಿಗೆ ಮುಳುಗುತ್ತೆ, ನಂತರ ಏಕೆ ತೇಲುತ್ತೆ ಗೊತ್ತಾ? ನೀರಿನಲ್ಲಿ ಡೆತ್ ಆದ ವ್ಯಕ್ತಿಯ ಬಾಡಿಯಲ್ಲಿ ನಿಧಾನವಾಗಿ ಸೆಲ್ಸ್ಗಳು ಬ್ರೇಕ್ ಡೌನ್ ಆಗುತ್ತೆ. ಸೆಲ್ಸ್ಗಳು ಬ್ರೇಕ್ ಡೌನ್ ಆಗ್ತಿದ್ದಂತೆ ಬಾಡಿಯಲ್ಲಿ ಅನಾರೋಬಿಕ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಈ ಅನಾರೋಬಿಕ್ ಬ್ಯಾಕ್ಟೀರಿಯಾ ಬಾಡಿಯಲ್ಲಿರುವಂತಹ ಆರ್ಗನ್ಸ್ ನ ಕಟ್ ಮಾಡಿ ಗ್ಯಾಸ್ ರಿಲೀಸ್ ಮಾಡುತ್ತೆ. ಇದು ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಶ್ವಾಸನಾಳ ಎಲ್ಲೋ ಕಡೆನೂ ಕೂಡ ಫೀಲ್ ಆಗ್ತಾ ಬರುತ್ತೆ. ಮಿಥಿನ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ, ಹೈಡ್ರೋಜನ್ ಸಲ್ಫೇಟ್ ಈ ರೀತಿ ಗ್ಯಾಸ್ಗಳು ಉತ್ಪತ್ತಿ ಆಗುತ್ತಾ ಹೋಗುತ್ತೆ. ಇದು ಬಾಡಿಯಲ್ಲಿ ತುಂಬುತ್ತಾ ಹೋಗೋದ್ರಿಂದ ಇದರಿಂದ ಬಾಡಿ ಬಲೂನ್ ರೀತಿ ಆಗುತ್ತೆ. ನೀರಿನ ಪ್ರೆಷರ್ ಬಾಡಿಯನ್ನು ಕೆಳಗೆ ಎಳೆದ್ರೆ ಬಾಡಿಯಲ್ಲಿರುವಂಥ ಗ್ಯಾಸ್ ಪ್ರೆಷರ್ ಹೆಚ್ಚಾಗಿ ಬಾಡಿ ಮೇಲ್ ತೇಲಲು ಶುರು ಮಾಡುತ್ತೆ. ಸೊ ಜ್ವರ ಬಂದಾಗ ಮೈಕೈ ಏನಕ್ಕೆ ಬಿಸಿ ಆಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿರುವಂಥ ಹೈಪೋಥಾಲಿಮ್ಸ್ ಅನ್ನುವ ಭಾಗ ದೇಹದ ಉಷ್ಣಾಂಶವನ್ನು ನಿಯಂತ್ರಣ ಮಾಡುತ್ತೆ. ವೈರಸ್ ಬಂದಾಗ ದೇಹದ ರಕ್ಷಣೆಗಾಗಿ ಈ ವ್ಯವಸ್ಥೆ ಇಮ್ಯೂನಿಯಾ ಸಿಸ್ಟಮ್ ಮುಖಾಂತರ ಪ್ರಯೋಜಿನ್ ಎನ್ನುವ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಹೈಪೋಥಾಲಮಸ್ ದೇಹದ ನಾರ್ಮಲ್ ಟೆಂಪರೇಚರ್ ಅನ್ನು ಹೆಚ್ಚಿಸುತ್ತೆ. ಯಾಕೆ ಹೀಗೆ ಮಾಡುತ್ತಂದ್ರೆ, ದೇಹದಲ್ಲಿ ಉಷ್ಣಾಂಶಗಳಿಂದ ವೈರಸ್ಗಳು ಬದುಕುವುದು ಕಷ್ಟ ಅಂತ ಈ ರೀತಿ ದೇಹ ಹೀಟ್ ಆಗುತ್ತೆ. ಸೊ ನಮ್ಮ ಬ್ಲಡ್ ಗ್ರೂಪ್ ಅನ್ನು ABO ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಇದನ್ನ ಕಂಡು ಹಿಡಿಯೋಕೆ ಒಬ್ಬ ಸೈಂಟಿಸ್ಟ್ರು 1900ರ ವರ್ಷದಲ್ಲಿ ಆಸ್ಟ್ರಿಯಾದ ವಿಜ್ಞಾನಿ ಕಾರ್ಲ್ ರೆಡಸ್ಟನ್ ಎಂಬ ಒಬ್ಬ ವ್ಯಕ್ತಿ ದೊಡ್ಡ ಪ್ರಯೋಗವನ್ನು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಜನರನ್ನು ಕರೆಸಿ ರಕ್ತವನ್ನು ಮಿಕ್ಸ್ ಮಾಡಿದರು. ಅದರಲ್ಲಿ ಕೆಲ ರಕ್ತಗಳು ಸೇರಿ ಗಟ್ಟಿ ಆಗುತ್ತವೆ, ಇನ್ನು ಕೆಲ ರಕ್ತಗಳು ಸೇರಿ ಏನೂ ಆಗುವುದಿಲ್ಲ. ಆಗ ಅದನ್ನು ಗಮನಿಸಿ ರಕ್ತದಲ್ಲಿ ವಿಭಿನ್ನ ಪ್ರಕಾರಗಳು ಇವೆ ಅಂತ ತಿಳಿದುಕೊಳ್ಳಲಾಗುತ್ತೆ. ಹೀಗೆ ಅವರು ABO ಅನ್ನೋ ಗ್ರೂಪ್ಗಳನ್ನು ಕಂಡು ಹಿಡಿದರು. ನಂತರ AB ಗ್ರೂಪ್ ಕೂಡ ಪತ್ತೆ ಆಯಿತು. ಸೊ ಒಬ್ಬ ಸೈಂಟಿಸ್ಟ್ ಕಂಡು ಹಿಡಿದ ಬ್ಲಡ್ ಗ್ರೂಪ್ ಇಂದು ಎಷ್ಟೋ ಲಕ್ಷಾಂತರ ಜೀವಗಳನ್ನು ಉಳಿಸ್ತಾ ಇದೆ. ಇನ್ನು ಕೊನೆಯದಾಗಿ ಅನಸ್ತೇಶಿಯಾ ಮೂರ್ಛೆ ಔಷಧಿಯನ್ನು ಹೇಗೆ ಕಂಡು ಹಿಡಿದ್ರು? ಇಂದು ದೊಡ್ಡ ದೊಡ್ಡ ಆಪರೇಷನ್ ನೋವು ಇಲ್ಲದೆ ಆಗ್ತಾ ಇದೆ. ಆದರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಶಸ್ತ್ರಚಿಕಿತ್ಸೆ ಅಂದರೆ ನಿಜವಾಗಿಯೂ ನರಕದಂತಿತ್ತು. ಹಳೆಯ ಕಾಲದಲ್ಲಿ ಶಸ್ತ್ರಚಿಕಿತ್ಸೆ 1800ನೇ ದಶಕದವರೆಗೂ ಡಾಕ್ಟರ್ಸ್ಗಳು ಆಪರೇಷನ್ ಮಾಡುವಾಗ ರೋಗಿಗೆ ಯಾವುದೇ ಮೂರ್ಛೆ ಔಷಧಿ ಇರಲಿಲ್ಲ. ರೋಗಿಯನ್ನು ಕಟ್ಟಿ ಹಿಡಿದು ಡಾಕ್ಟರ್ಗಳು ಬೇಗನೆ ಆಪರೇಷನ್ ಮಾಡಬೇಕಾಗಿತ್ತು. ಈ ಸಮಯದಲ್ಲಿ ಜನರು ನೋವಿನಿಂದ ಕೂಗುತ್ತಿದ್ರು, ಕೆಲವರು ನೋವಿನಿಂದ ಸಹಿಸದೆ ಸಾವನ್ನು ಕೂಡ ಅಪ್ಪುತ್ತಿದ್ರು.
ಸೊ 1840ರ ದಶಕದಲ್ಲಿ ಅಮೆರಿಕದಲ್ಲಿ ಲುಂಗಿಂಗ್ ಗ್ಯಾಸ್ ಪಾರ್ಟಿ ಎಂಬ ಪಾರ್ಟಿಗಳು ತುಂಬಾ ಫೇಮಸ್ ಆಗಿದ್ವು. ಈ ಪಾರ್ಟಿಯಲ್ಲಿ ಜನರು ನೈಟ್ರಾಕ್ಸೈಡ್ ಎಂಬ ಗ್ಯಾಸ್ ಅನ್ನು ಉಸಿರಾಡುತ್ತಿದ್ರು. ಇದನ್ನು ಉಸಿರಾಡಿದರೆ ಜನರು ನಗ್ತಿದ್ರು ಮತ್ತು ನೋವು ಕಡಿಮೆ ಆಗ್ತಿತ್ತು. 1844ರಲ್ಲಿ ಅಮೆರಿಕದಂತ ವೈದ್ಯ ಹಾರೆಸ್ ವೆಲ್ಸ್ ಎಂಬ ಡಾಕ್ಟರ್ ಈ ಗ್ಯಾಸ್ ಅನ್ನು ನೋಡಿ ಒಂದು ವಿಷಯ ಗಮನಿಸಿದರು. ಒಬ್ಬ ವ್ಯಕ್ತಿ ಗ್ಯಾಸ್ ತೆಗೆದುಕೊಂಡು ತನ್ನ ಕಾಲಿಗೆ ಗಾಯ ಮಾಡಿಕೊಂಡ್ರು ಅವನಿಗೆ ನೋವು ಆಗಲೇ ಇಲ್ಲ. ಇದನ್ನು ನೋಡಿ ವೆಲ್ಸ್ ಯೋಚಿಸಿದ್ರು, ಈ ಗ್ಯಾಸ್ ಅನ್ನು ಬಳಸಿದ್ರೆ ಆಪರೇಷನ್ ನೋವು ಇಲ್ಲದೆ ಮಾಡಬಹುದು ಎಂದು. ಮುಂದಿನ ದಿನವೇ ಅವರು ತಮ್ಮ ದವಡೆ ತೆಗೆಯುವಾಗ ನೈಟ್ರಾಕ್ಸೈಡ್ ಆಕ್ಸೈಡ್ ಬಳಸಿ ಪರೀಕ್ಷೆ ಮಾಡಿದರು. ಅದು ಇತಿಹಾಸದಲ್ಲಿ ಮೊದಲ ಅನಸ್ತೇಸಿಯಾ ಪ್ರಯೋಗ ಎಂದು ಹೇಳಲಾಗುತ್ತೆ. ಈ ರೀತಿ ಅನಸ್ತೇಸಿಯಾ ಔಷಧಿ ಕಂಡು ಬಂದಿದೆ. ಸೊ ಇದೇ ರೀತಿ ಮಾಹಿತಿ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.